ಹಾಯ್, ಇವತ್ತಿನ ವಿಡಿಯೋನಲ್ಲಿ ನಾನು ಹೆಸರುಬೇಳೆ ಪಾಯಸ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮೊದಲು ಒಂದು ಪ್ಯಾನ್ಗೆ 1 ಕಪ್ ಆಗುವಷ್ಟು ಹೆಸರುಬೇಳೆ ತೊಗೊಳ್ಳೋಣ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೋಬೇಕು. ನೋಡಿ, ಇದು ಈ ಥರ ಕಲರ್ ಚೇಂಜ್ ಆಗೋ ತನಕ ಇದನ್ನು ಹುರ್ಕೊಳ್ಳೋಣ. ಇವಾಗ ಇದಾಗಿದೆ. ಇದನ್ನು ತಣ್ಣಗಾಗೋದಕ್ಕೆ ಬಿಡಿ, ಸ್ಟವ್ ಆಫ್ ಮಾಡಿ. ತಣ್ಣಗಾದ್ಮೇಲೆ ಇದನ್ನು ಒಂದು 2 ಸತಿ ತೊಳೆದಿಕ್ಕೊಂಡು ಇದನ್ನು ಕುಕ್ಕರ್ಗೆ ಹಾಕಿ ಬೇಯಿಸ್ಕೊಳ್ಳೋಣ. ಈಗ ವಾಶ್ ಮಾಡಿ ಇಟ್ಕೊಂಡಿರೋಂಥ ಹೆಸರುಬೇಳೆನ ಹಾಕೋತೀನಿ. ಇವಾಗ ಯಾವ ಕಪ್ನಲ್ಲಿ ತೊಗೊಂಡಿದ್ದೀರಿ ಹೆಸರುಬೇಳೆ, ಅದೇ ಕಪ್ಪಲ್ಲಿ ಒಂದು 2 ರಿಂದ 3 ಕಪ್ ಆಗುವಷ್ಟು ನೀರು ಹಾಕ್ಕೊಂಡು ಇದನ್ನು 1 ವಿಜಿಲಷ್ಟು ಬೇಯಿಸ್ಕೊಳ್ಳೋಣ. ಈಗ ಇದನ್ನು 2 ರಿಂದ 3 ವಿಜಿಲಷ್ಟು ಬೇಯಿಸ್ಕೊಳ್ಳೋಣ. ಈಗ ದ್ರಾಕ್ಷಿ ಗೋಡಂಬಿ ಫ್ರೈ ಮಾಡ್ಕೊಳ್ಳೋಣ. ತುಪ್ಪ ಹಾಕೋತಾ ಇದ್ದೀನಿ. ಸೊ ಈಗ ಇದಕ್ಕೆ ದ್ರಾಕ್ಷಿ ಗೋಡಂಬಿ ಹಾಕೋತಾ ಇದ್ದೀನಿ. ಇದನ್ನು ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಲೈಟಾಗಿ ಕಲರ್ ಚೇಂಜ್ ಆಗೋ ತನಕ ಇದನ್ನು ಫ್ರೈ ಮಾಡ್ಕೊಳ್ಳಿ. ನೋಡಿ, ಇದು ಈಗ ಆಗಿದೆ. ಇದನ್ನು ತೆಗಿಯೋಣ. ಈಗ ಇದೇ ಪ್ಯಾನ್ಗೆ ಯಾವ ಕಪ್ ಅಳತೆ ಅಷ್ಟು ನೀವು ಹೆಸರುಬೇಳೆ ತೊಗೊಂಡಿದ್ದೀರೋ ಅದೇ ಕಪ್ ಅಳತೆ ಅಷ್ಟು ಬೆಲ್ಲ ಹಾಕೊಳ್ಳೋಣ. 1/4 ಕಪ್ಪಷ್ಟು ಬೆಲ್ಲ ಹಾಕೊಳ್ಳೋಣ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಕುದಿಸ್ಕೊಳ್ಳೋಣ. ನೋಡಿ, ಈ ಥರ ಬೆಲ್ಲನ ಕರಗಿಸ್ಕೊಳ್ಬೇಕು. ಸಿಮ್ಮಲ್ಲೇ ಇಟ್ಕೊಂಡು ಇದನ್ನು ಕರಗಿಸ್ಕೋಬೇಕು. ನೋಡಿ, ಇದೀಗ ಫುಲ್ಲು ಕರಗಿದೆ. ಈಗ ಸ್ಟವ್ ಆಫ್ ಮಾಡಿಕೊಂಡು ಇದನ್ನ ತಣ್ಣಗಾಗೋದಕ್ಕೆ ಬಿಡೋಣ. ಈಗ 3 ವಿಜಿಲ್ ಆಗಿದೆ. ಇದು ತೆಗೆಯೋಣ ಬನ್ನಿ. ನೋಡಿ ಎಷ್ಟು ಚೆನ್ನಾಗಿದೆ. ಇದಾಗಿದೆ. ಈಗ ಇದಕ್ಕೆ ನಾವೇನು ಪಾಕ ರೆಡಿ ಮಾಡ್ಕೊಂಡಿದ್ದೀರಿ ಅದನ್ನ ಹಾಕೊಳ್ಳೋಣ. ಇದು ಬೆಲ್ಲನ ಸೋದಿಸ್ಕೊಳ್ಳೋದಕ್ಕೆ. ಸೊ ಈ ಥರ ಸೋದಿಸ್ಕೊಂಡ್ರೆ ಏನೇ ಗಲೀಜಿದ್ರು ಅದೆಲ್ಲ ಬಂದ್ಬಿಡತ್ತೆ. ಈಗ ಇದೇನಿದೆ ಇದು ಸ್ವಲ್ಪ ಗಟ್ಟಿಗಾಗಬೇಕು. ಗಟ್ಟಿಗಾಗೋ ತನಕ ಇದನ್ನು ಕುದಿಸ್ಕೊಳ್ಳೋಣ. ನೋಡಿ, ಈಗ ಇದು ಸ್ವಲ್ಪ ಗಟ್ಟಿಯಾಗಿದೆ. ಇದಕ್ಕೆ ತೆಂಗಿನಕಾಯಿ ಹಾಲು ಹಾಕ್ಕೊಳ್ಳೋಣ. ನೀವು ಯಾವ ಕಪ್ಪಲ್ಲಿ ತೊಗೊಂಡಿರ್ತೀರ ಹೆಸರುಬೇಳೆ ಅದೇ ಕಪ್ಪಲ್ಲೇ ತೆಂಗಿನಕಾಯಿ ಹಾಲು ಹಾಕ್ಕೊಳ್ಳೋಣ. ಈಗ ಇದನ್ನು ಸ್ವಲ್ಪ ಗಟ್ಟಿ ಆಗೋಷ್ಟು ಕುದಿಸ್ಕೊಳ್ಳೋಣ. ಸ್ವಲ್ಪ ಗಟ್ಟಿ ಆದರೆ ಸಾಕು. ನೋಡಿ, ಈ ರೀತಿ ಇಷ್ಟು ತಿಕ್ಕಾಗೋ ತನಕ ಇದನ್ನು ಕುದಿಸ್ಕೋಬೇಕು. ಈಗ ಇದಾಗಿದೆ. ಈಗ ಇದಕ್ಕೆ ಅರ್ಧ ಸ್ಪೂನಷ್ಟು ಏಲಕ್ಕಿ ಪೌಡರ್ ಹಾಕ್ಕೊಂಡು ನಾವೇನು ರೆಡಿ ಮಾಡ್ಕೊಂಡಿದ್ರಿ ದ್ರಾಕ್ಷಿ ಗೋಡಂಬಿ ಫ್ರೈ ಮಾಡ್ಕೊಂಡಿರೋದನ್ನ ಇದನ್ನ ಹಾಕ್ಕೊಳ್ಳೋಣ. ಈಗ ಸ್ಟವ್ ಆಫ್ ಮಾಡಿಕೊಂಡು ಸರ್ವ್ ಮಾಡ್ಕೊಳ್ಳೋಣ.